रूपं महत्ते बहुवक्त्रनेत्रं महाबाहो बहुबाहुरुपादं बहूदरं बहुदंष्ट्राकरालं दृष्ट्वा लोकाः प्रव्यथितास्तथाहम्। रूपं महत्ते बहुवक्त्रनेत्रं रूपं दीर्घ अक्षर रू ದಿಂದ ಶ್ಲೋಕ ಪ್ರಾರಂಭ. ರೂಪಂ ಮಹತ್ತೇ, ಮಹತ್ತೇ ಹ ಮೇಲೆ ನೈಸರ್ಗಿಕವಾಗಿ ಆಘಾತ, ಮುಂದೆ ತ ಕೆ ತದ್ವತು ಬಂದ ಕಾರಣ ಮಹತ್ತೇ ಬಹುವಕ್ತ್ರನೇತ್ರಂ, ಬಹುವಕ್ತ್ರನೇತ್ರಂ महाबाहो, महाबाहो ಬಹುಬಾಹುರುಪಾದಂ. ಎರಡನೇ ಚರಣದಲ್ಲಿ ಎಲ್ಲಿಯೂ ಆಘಾತ ಇಲ್ಲ, ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. ಮಹಾಬಾಹೋ ಬಹುಬಾಹು, ಬಹು ಎರಡು ಅಕ್ಷರ ರಸ್ವ, ಬಾಹು ಎರಡು ಅಕ್ಷರ ದೀರ್ಘ, ಬಹುಬಾಹುರುಪಾದಂ. ಮುಂದಿನ ಚರಣ ನೋಡೋಣ. ಬಹುದರಂ, ಹೂ ಮಾತ್ರ ದೀರ್ಘ ಈ ಶಬ್ದದಲ್ಲಿ. ಬಹುದರಂ ಬಹುದೌಷ್ಟ್ರಾಕರಾಲನ್, ಬಹುದೌಷ್ಟ್ರಾಕರಾಲನ್, ಬಹುದೌಷ್ಟ್ರ ದ ನಂತರ ಬಂದಿರೋ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ. ದೌಷ್ಟ್ರಾ, 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 ಕರಾಲನ್. ಸೊ ಶಬ್ದ ಇದೆ ಬಹುದೌಷ್ಟ್ರಾಕರಾಲನ್. ಮೂರನೇ ಚರಣ ಬಹುದರಂ ಬಹುದೌಷ್ಟ್ರಾಕರಾಲನ್ ದೃಷ್ಟ್ವಾ, ದೃಷ್ಟ್ವಾ, ದೃಷ್ಟ ಇಲ್ಲ, ಇಲ್ಲಿ ಏನಿದೆ ದೃಷ್ಟ್ವಾ, ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಪ್ರವ್ಯಥಿ ಥಿ ಮಹಾಪ್ರಾಣ ರಸ್ವ, ಪ್ರವ್ಯಥಿತಾಸ್ತಥಾಹಂ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ರೂಪಂ ಮಹತ್ತೇ ಬಹುವಕ್ತ್ರನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂದರಂ ಬಹುದೌಷ್ಟ್ರಾಕರಾಲನ್ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ.